ಫೈನ್. ಸುಭಾಷ್ ಹೋಗಾರ್ ಸರ್, ಒಂದು ಪ್ರಶ್ನೆ ಇದೆ ನಂದಿಲ್ಲಿ. ಈಗ ಸರ್, ಈಗ ನಮ್ಮ ರಾಜಕಾರಣ ಅಂತ ಬಂದ ತಕ್ಷಣ ನಾವು ಯೂಶುವಲ್ ಆಗಿ ಜಾತಿ 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 ಅಂತ ಮಾತಾಡ್ತಾ ಇದ್ವಿ. ಆಫ್ಟರ್ 90s ಅಂತ ಬಂದಾಗ ಧರ್ಮ ದೊಡ್ಡ ವಿಚಾರ ಆಯಿತು ಭಾರತದ ರಾಜಕಾರಣದಲ್ಲಿ. ಧಾರ್ಮಿಕ ರಾಜಕಾರಣ ಶುರುವಾಯಿತು. ದಕ್ಷಿಣದ ನೆಲೆಗಳಲ್ಲಂತೂ ದ್ರಾವಿಡ ದ್ರಾವಿಡ ದ್ರಾವಿಡ, ನಾವು ಉತ್ತರದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ನಮ್ಮದೇ ಬೇರೆ ಕಥೆ ಅವ್ರದ್ದೇ ಬೇರೆ ಕಥೆ. ಅದೇ ಆಗಲೇ ಚಮ್ಮಿಪ್ರಾಣಿ ಸರ್ ಹೇಳ್ತಾ ಇದ್ರು, ಮೇಲ್ಜಾತಿಗಳನ್ನು ಬೈಯುವುದರಲ್ಲೇ ದಕ್ಷಿಣದಲ್ಲಿ ನಾನು ರಾಜಕಾರಣ ಮಾಡ್ಕೊಂಡು ಬರ್ತೀನಿ ಅನ್ನೋದನ್ನು ಕೂಡ ತಮಿಳುನಾಡು ಜನ ಒಪ್ಕೊಳ್ಳಿಲ್ಲ ಅಂತ. ತಮಿಳುನಾಡು ಜನ ಅದನ್ನು ಒಪ್ಕೊಂಡಿಲ್ಲ ಅಂತೇಳಿ. ಬಟ್ ವಿಜಯ್, ನಾನು ಗಮನಿಸಿದಂತೆ ವಿಜಯ್ ಭಾಷಣಗಳಲ್ಲೋ ಮ್ಯಾನಿಫೆಸ್ಟೋದಲ್ಲೋ ಎಲ್ಲೋ ತುಂಬ ಜಾತಿ, ಅದರ ಜಾತಿ ವಿಚಾರದಲ್ಲಿ ಟಿಕೆಟ್ ಹಂಚಿದ್ದಾನೆ ಆ ಮನುಷ್ಯ. ತೀರಾ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಿದ್ದು, ಬಾಯಿ ಬಿಟ್ಟರೆ ಹಿಂದೂ ಅಂತ ಇದ್ದಿದ್ದು, ಮುಸ್ಲಿಂ ಅಂತ ಇದ್ದಿದ್ದು, ಆ್ಯಂಟಿ ಬ್ರಾಹ್ಮಿಣ್ ಅಂತ ಇದ್ದಿದ್ದು, ಅಥವಾ ಇದ್ಯಾವುದೋ ಕಾಣಲಿಲ್ಲ ಅಂದಾಗ ಏನು ನೋಡಿ ಒಪ್ಕೊಂಡ್ರು ಆ ಜನ? ಯೂಶಲಿ ಸರ್, ಈಗ ನಮ್ಮ ಕರ್ನಾಟಕದಿಂದನೋ ಬೇರೆ ರಾಜ್ಯದ ಒಬ್ಬ ರಾಜಕಾರಣಕ್ಕೆ ಬರಬೇಕು ಅಂದರೆ, ಅಯ್ಯೋ ಅದು ತುಂಬ ದುಡ್ಡು ಬೇಕಪ್ಪ, ತುಂಬ ದುಡ್ಡು ಬೇಕು, ಫಸ್ಟ್ ಪಾಯಿಂಟ್ ಬರೋದೇ ಅದು. ಒಬ್ಬ ರಾಜಕಾರಣಕ್ಕೆ ಬರಬೇಕು ಅಂದರೆ ತುಂಬ ದುಡ್ಡು ಬೇಕ್ರಿ, ತಮಾಷೆನಾ, ಅವ್ರಿಗೇನ್ರಿ ಬೇಕಾದಷ್ಟು ಇತ್ತು ಅಂತಾರೆ. ಬಟ್ ಅರವಿಂದ್ ಕೇಜ್ರಿವಾಲ್ ನಂಗೆ ಹಾಗೆ ಅನಿಸ್ಲಿಲ್ಲ. ಕೇಜ್ರಿವಾಲ್ ಬಂದಾಗ ತುಂಬ ದುಡ್ಡಿಟ್ಕೊಂಡು ಬಂದರು ಅಂತ ನನಗೆ ಪರ್ಸ್ನಲಿ ಫೀಲ್ ಆಗಲಿಲ್ಲ. ಮತ್ತು ವಿಜಯ್ ಕೂಡ ತೀರಾ ರಸ್ತೆಗಳಲ್ಲಿ ನೋಟುಗಳನ್ನು ಎರಚಿ ಗೆದ್ದುಬಿಟ್ರು ಅಂತ ಅನ್ನಿಸ್ತಾ ಇಲ್ಲ. ಏನು ಫ್ಯಾಕ್ಟರ್ ಸರ್ ಇಲ್ಲಿ? ನಮ್ಮ ಜನಕ್ಕೆ ಒಬ್ಬ ನಾಯಕತ್ವ ಕಾಣಿಸ್ಬೇಕಾಗಿತ್ತು, ಅದಕ್ಕೆ ವಿಜಯ್ ಸರಿಯಾದ ಟೈಮಲ್ಲಿ ಎಂಟ್ರಿ ಆಗಿತ್ತು ಅಂತ ಅನ್ಸುತ್ತಾ ಅಂತ? ಇಲ್ಲ ರಮಕಾಂತ್, ದುಡ್ಡುಗಿಂತ ಹೆಚ್ಚಾಗಿ ಈ ಪೊಲಿಟಿಕಲ್ ಕನ್ವಿಕ್ಷನ್ ಇರ್ಬೇಕಲ್ಲ. ಯಾರ್ಯಾರು ಒಬ್ಬ ನಾಯಕರಿಗೆ ರಾಜಕಾರಣ ಮಾಡ್ತೀವಿ ನಾವು, ಜನರ ಮನಸ್ಸಿನೊಳಗಡೆ ಜನರನ್ನ ಗೆಲ್ತೀವಿ ಅಂತ ಹೋಗೋರಿಗೆ ಒಂದು ಕನ್ವಿಕ್ಷನ್ ಇರ್ಬೇಕು, ಮತ್ತು ಅದು ಜನಕ್ಕೆ ಕನ್ವಿನ್ಸ್ ಆಗ್ಬೇಕು. ಈಗ ವಿಜಯ್ ವಿಚಾರದೊಳಗಡೆ ಅದು ಆಯ್ತು ಅಂತ ನಾನು ಅವಾಗ್ಲೇ ಹೇಳಿದೆ. ಯಾಕಂದ್ರೆ ವಿಜಯ್ ಬಹಳ ಸ್ಪಷ್ಟವಾಗಿ ತಮ್ಮ ಉದ್ದೇಶ ಏನು, ರಾಜಕಾರಣಕ್ಕೆ ಯಾಕೆ ಬರ್ತಾ ಇದ್ದೀನಿ, ಸಿನಿಮಾ ಮಾಡೋದಿಲ್ಲ ಮುಂದೆ ಅಂತ ಎಲ್ಲಾ ಡಿಕ್ಲೇರ್ನ ಮಾಡಿದ್ರು. ನೀವು ತಮಿಳುನಾಡಿನ ಕಲ್ಚರ್ ಅನ್ನ, ಪೊಲಿಟಿಕಲ್ ಕಲ್ಚರ್ ಅನ್ನ ನಾವು ನೋಡೋದಾದ್ರೆ, ಅಲ್ಲಿ 5 ವರ್ಷಕ್ಕೊಮ್ಮೆ ಸರ್ಕಾರವನ್ನ ಬದಲಾವಣೆ ಮಾಡುವಂತ ಒಂದು ಪರಂಪರೆ ಇದೆ. ಜನರು ಆ ರೀತಿ ಅಲ್ಟರ್ನೇಟಿವ್ ಆಗಿ ಗವರ್ಮೆಂಟ್ ಗಳನ್ನ ಚೇಂಜ್ ಮಾಡಿಕೊಂಡು ಕಳೆದ ಸುಮಾರು 50 ವರ್ಷಗಳಿಂದ 45 ವರ್ಷಗಳಿಂದ ಅಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಏನಾಗಿತ್ತು, ಜನಗಳಿಗೆ 3ನೇ ಆಪ್ಷನ್ ಇರಲಿಲ್ಲ. DMK AIDMK 2 ಆಪ್ಷನ್ಗಳು ಮಾತ್ರ ಇದ್ವು. ಬಹುಶಃ ಈ ಸಾರಿ ಏನಾದ್ರೂ ವಿಜಯ್ ಪಾರ್ಟಿಯಲ್ಲಿ ಒಂದು ಆಪ್ಷನ್ ಆಗಿ 3ನೇ ಒಂದು ಆಯ್ಕೆಯಾಗಿ ಜನರಿಗೆ ಇಲ್ಲದೆ ಇದ್ದಿದ್ರೆ ಅನಿವಾರ್ಯ ಮತ್ತು ಅದೇ ಆಗ್ತಿತ್ತು. DMK ರಿಪೀಟ್ ಆಗ್ಬೋದಾಗಿತ್ತು. ಯಾಕಂತಂದ್ರೆ ಈ 45-50 ವರ್ಷಗಳಲ್ಲಿ ರಿಪೀಟ್ ಆಗಿರೋದು 1-2 ಸಾರಿ ಆಗಿದೆ. MJR ಕಾಲದಲ್ಲೊಮ್ಮೆ, ಜಯಲಲಿತಾ ಕಾಲದಲ್ಲೊಮ್ಮೆ ಆಗಿದೆ. ಅದು 3ನೇ ಬಾರಿ DMKಗೆ ಆಗ್ಬೋದಾಗಿತ್ತು. ಯಾಕಂತಂದ್ರೆ AIDMK ಕಡೆ ಲೀಡರ್ಶಿಪ್ ಕೊರತೆ ಇರೋದ್ರಿಂದ DMKಗೆ ಒಂದು ಅವಕಾಶ ಇತ್ತು. ಆದ್ರೆ 3ನೇ ಆಯ್ಕೆ ಅಂತ ಒಂದು ಬಂದ್ಬಿಡ್ತಲ್ಲ, 3ನೇ ಆಯ್ಕೆ ಅಂತ ಒಂದು ಬಂದಾಗ ಸಹಜವಾಗಿನೇ ಜನರಿಗೆ ಆ 3ನೇ ಆಯ್ಕೆ ಕಡೆ ಒಲವು ಬಂತು. ಕೇವಲ ಜನ್ಸಿ ಯುವಕರು ಮಾತ್ರ ಅಲ್ಲ, ಮಹಿಳೆಯರು ಕೂಡ ಆ ಒಂದು ವಿಜಯ್ ಅವರ ಒಂದು ಚಾರಿಸ್ಮಕ್ಕೆ, ಅವರು ಕೊಟ್ಟಂತ, ಅವರು ಹೇಳಿದಂತ ಮಾತುಗಳು, ಅವ್ರು ಕೊಟ್ಟಂತ ಭರವಸೆಗಳ ಮೇಲೆ ನಂಬಿಕೆ ಹುಟ್ಟಿತು ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರನ್ನ ಬಿಟ್ಟು ಉಳಿದ 2 ಪಾರ್ಟಿಗಳು ಕೂಡ ಅವ್ರನ್ನ ಇಷ್ಟು ವರ್ಷಗಳ ಕಾಲ ಎಲ್ಲರೂ ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸುಭಾಷ್ ಸರ್, ಒಂದಷ್ಟು ಇನ್ನೊಂದೇನಂದ್ರೆ, ಈ ವಿಜಯ್ ಕೆಲವು ವಿಷಯನ ದಾಟ್ಕೊಂಡ್ರು ಸರ್. ಈ ಕಾಲ್ ತುಳಿತ ಪ್ರಕರಣವನ್ನ ಅದೇನೋ ದೊಡ್ಡ ಡ್ಯಾಮೇಜ್ ಮಾಡುತ್ತೆ ಅಂತ ನಿರೀಕ್ಷೆ ಮಾಡ್ಲಾಗ್ತಾ ಇತ್ತು, ಅದನ್ನ ಹೇಗೋ ದಾಟ್ಕೊಂಡಿದ್ದಾರೆ. ಮತಗಳೆಲ್ಲ ನಾನು ಗಮನಿಸ್ತಾ ಇರೋದು ಇದನ್ನ. ತ್ರಿಷಾ ಮತ್ತೆ ವಿಜಯ್ ಇದ್ರ ಬಗ್ಗೆ ಒಂದಷ್ಟು ಮಾತುಗಳು ಬಂತು, ಅದನ್ನು ದಾಟ್ಕೊಂಡ್ರು. ನಾಮಿನೇಷನ್ ಅಲ್ಲಿ ಕೋಟಿಗಟ್ಟಲೆ ವ್ಯತ್ಯಾಸ ಇದೆಯಂತೆ. ಇವರು ಪೆರಂಬೂರಲ್ಲಿ ಒಂಥರ ಕೊಟ್ಟಿದ್ದಾರಂತೆ, ತಿರುಚಿಲಿ ಒಂಥರ ಕೊಟ್ಬಿಟ್ಟಿದ್ದಾರಂತೆ. ಇದನ್ನೆಲ್ಲ ದಾಟ್ಕೊಂಡಿದ್ದು ಹೇಗೆ? ಈ ನರೇಶನ್ ಕೂಡ ಅಥವಾ ಈ ಒಂದು ವಿಷಯವನ್ನೇ ದಾಟಿದ್ದು ಹೇಗೆ ವಿಜಯ್ ಅಂತ? ಅಲ್ಟಿಮೇಟ್ಲಿ ಕಂಪ್ಯಾರಿಸನ್ ನೀವು ಯಾರ ಜೊತೆಗೆ ಮಾಡ್ತೀರಿ ಅಂತ. ಈಗ ವಿಜಯ್ ಬಗ್ಗೆ ಕೆಲವು ದೂರುಗಳು ಬಂದಿರಬಹುದು, ಅಥವಾ ಈ ದುಡ್ಡಿನ ವಿಚಾರದೊಳಗಡೆ ಅವ್ರ ಏನೋ ಅಫಿಡವಿಟ್ ವಿಚಾರದೊಳಗಡೆ ಬಂದಿರಬಹುದು. ಆದ್ರೆ ಅವ್ರು ಬೆಟರ್ ಆದಂತ ಯಾರಾದ್ರೂ ಇದ್ರ ಫ್ರೆಂಡ್ ಅಲ್ಲಿ ಸಮಥಿಂಗ್ ಈಗ ಇರೋ 3 ಜನರೊಳಗಡೆ ಯಾರು ಬೆಟ್ರು, ಯಾರು ಬಹಳ ವರ್ಸ್ಟ್ ಅಷ್ಟೇ ಪ್ರಶ್ನೆ. 100% ಬೆಸ್ಟ್ ಅಂತನವ್ರು ಯಾರು ಇಲ್ವಲ್ಲ. ಈಗ ಉಳಿದ ಈಗ ಈ ಕಾರಣಕ್ಕಾಗಿ ನಾವು ವಿಜಯ್ ವಿರೋಧ ಮಾಡ್ತೀವಿ ಅಂತ ಅನ್ನೋದಾದ್ರೆ, DMK ಮತ್ತು AIDMK ಇವ್ರಿಗಿಂತಲೂ ಬೆಟ್ರ ಅನ್ನೋ ಪ್ರಶ್ನೆ. ಇವಾಗ ಸಹಜವಾಗಿನೇ ಅವ್ರಿಗಿಂತ ಇವರೇ ಬೆಟ್ರು ಅಂತ ಅನ್ಸತ್ತೆ. ಆಮೇಲೆ ಕಾಲ್ ತುಳಿತದ ವಿಚಾರ ಅದು ಜನ ಯೋಚನೆ ಮಾಡುವ ರೀತಿ ಬೇರೆ ಇರತ್ತೆ. ಜನ ಏನ್ ಯೋಚನೆ ಮಾಡ್ತಾರೆ ಅದ್ರೊಳಗಡೆ ಪರ್ಸನಲಿ ವಿಜಯ್ ಏನ್ ತಪ್ಪಿದೆ? ವಿಜಯ್ ಆ ರ್ಯಾಲಿಯನ್ನ ಆರ್ಗನೈಸ್ ಮಾಡಿದ್ರು, ಸಿಕ್ಕಾಪಟ್ಟೆ ಜನ ಬಂದ್ರು. ಅದ್ರೊಳಗಡೆ ಪರ್ಸನಲಿ ವಿಜಯ್ ತಪ್ಪೇನಿದೆ ಅಂತ ಜನ ಯೋಚನೆ ಮಾಡ್ತಾರೆ. ಈಗ ಅವರು ತ್ರಿಷಾ ಜೊತೆ ಇರ್ಬೋದು, ಪರ್ಸನಲ್ ವಿಚಾರಗಳು. ನನಗೇನೋ ಪರ್ಸನಲ್ ವಿಚಾರಗಳು ಅನ್ನೆಸೆಸರಿ ಬಹಳಷ್ಟು ಚರ್ಚೆ ಆಗ್ತವೆ ಪಬ್ಲಿಕ್ ಡೊಮೇನ್ ಅಲ್ಲಿ, ನಮ್ಮ ಮಾಧ್ಯಮಗಳಲ್ಲಿ, ಮತ್ತು ವಿರೋಧ ಪಕ್ಷಗಳು ಅಂತ ವಿಚಾರಗಳನ್ನ ಬಹಳಷ್ಟು ಮಾತಾಡ್ತಾರೆ. ಆದ್ರೆ ಅನ್ಲೆಸ್ ಅಂಡ್ ಅಂಟಿಲ್
ಬಹಳ ದೊಡ್ಡ ಏನಾದ್ರೂ ಒಂದು ಅನೈತಿಕವಾದಂತದ್ದು ನಡೆದಿದೆ, ಏನೋ ಒಂದು ಎಫ್ಟೀನ್ ಫೈಲ್ಸ್ ತರ ಏನೋ ನಡೆದ್ಬಿಡ್ತು ಅನ್ನೋದೇನಾದ್ರೂ ಅಲ್ಲದೆ ಹೋದ್ರೆ ಈ ತರಹದ ಒಂದು ವಿಚಾರಗಳಲ್ಲಿ ಜನ ಅದನ್ನ ಬಹಳ ಅದರ ಆಧಾರಿತವಾಗಿ ಏನೋ ಒಂದು ನಿರ್ಧಾರ ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ಹೀಗಾಗಿ ಅಮಂಗ್ ಆಲ್ 3 ಆಪ್ಷನ್ಸ್ ವಿಜಯ್ ಬೆಟರ್ ಅಂತ ಜನಗಳಿಗೆ ಅನ್ಸಿರ್ಬಹುದು. ಫ್ರೆಶ್ ಆಪ್ಷನ್, ಏನೋ ಸ್ವಲ್ಪ ಫ್ರೆಶ್ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಸಮ್ ಟೈಮ್ಸ್ ಏನಾಗುತ್ತೆ, ಈ ತಲೆ ಒಳಗಡೆ ಏನೋ ಒಂದು ರಾಜಕೀಯ ಒಂದು ಅವ್ರದ್ದು ಒಂದು ಮೌಲ್ಡಿಂಗ್ ಇಲ್ಲದೆ ಇದ್ದಾಗ ಹೊಸದಾಗಿ ಬರ್ತಾರಲ್ಲ, ಅದು ಒಂದು ರೀತಿಯಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ಅವ್ರಿಗೆ ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ. ಓಕೆ, ಡಿಸ್ಅಡ್ವಾಂಟೇಜ್ ಖಂಡಿತ ಆಗುತ್ತೆ. ಯಾಕಂತಂದ್ರೆ ಈಗ ಅವರು ಜನರ ಮನಸ್ಸನ್ನು ಗೆದ್ದು ಬಹುಮತಕ್ಕೆ ಹತ್ರ ಇರುವಷ್ಟು ಸಂಖ್ಯೆಗಳ ಶಾಸಕರು ಗೆದ್ದಿರಬಹುದು. ಅವ್ರಿಗೆ ಅಧಿಕಾರದ ಅನುಭವ ಎಲ್ಲಿದೆ? ಅಧಿಕಾರದ ಅನುಭವ ಇಲ್ಲ. ರಾಜಕೀಯ ಕೇವಲ ಚುನಾವಣೆ ಗೆಲ್ಲುವುದಕ್ಕೆ ಮಾತ್ರ ಸೀಮಿತ ಅಲ್ಲ. ನಾಳೆ ನೀವು 5 ವರ್ಷ ಸರ್ಕಾರವನ್ನು ನಡೆಸಬೇಕು, ಒಳ್ಳೆಯ ಆಡಳಿತವನ್ನು ಕೊಡಬೇಕು. ಯಾವ ಭರವಸೆಯನ್ನ ಕೊಟ್ಟು ನೀವು ಓಟ್ ತಗೊಂಡಿದ್ರಿ ಆ ಜನರ ಒಂದು ಭರವಸೆಗಳಿಗೆ ತಕ್ಕಂತೆ ಕೆಲಸ ಮಾಡಬೇಕು. ವಿರೋಧ ಪಕ್ಷಗಳು ಸುಮ್ ಕೂತ್ಕೊಳ್ಳಲ್ಲ. ವಿರೋಧ ಪಕ್ಷಗಳು ಅವರು ಬಹಳ ಪಳಗಿದ ರಾಜಕಾರಣಿಗಳಿದ್ದಾರೆ, ಪಳಗಿದ ಪೊಲಿಟಿಕಲ್ ಪಾರ್ಟಿಗಳಿದ್ದಾರೆ. ಅವ್ರಿಗೆ ಎಲ್ಲಾ ಟ್ರಿಕ್ಸ್ ಕೂಡ ಗೊತ್ತು. ಅದನ್ನೆಲ್ಲವನ್ನು ಕೂಡ ವಿಜಯ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ನನ್ನ ಪ್ರಕಾರ ಬಹಳ ಬಹಳ ದೊಡ್ಡ ದೊಡ್ಡ ಸವಾಲುಗಳು ಅವ್ರ ಎದುರುಗಡೆ ಇವೆ. ಆದ್ರೆ ಈಗ ಇರೋದ್ರಲ್ಲಿ ಅವ್ರು ಬಿಟ್ಟರೆ ಅಂತ ಒಂದು ಅವಕಾಶ ಕೊಡಬೇಕು ಅಂತ ಜನಕ್ಕೆ ಅನಿಸಿರ್ಬೋದು. ಫೈನ್ ಫೈನ್ ನಾನು ಮಾತಾಡ್ತೀನಿ.